ಗಂಡನನ್ನ ಕೊಂದು ದುಡ್ಡು ಮಾಡ ಹೊರಟಿದ್ಲು ಹೆಂಡತಿ. ಹುಲಿ ದಾಳಿ ಮಾಡಿ ಕೊಂದ್ರೆ ಸಿಗುವ ಪರಿಹಾರದತ್ತ ಕಣ್ಣು ಹಾಕಿದ್ಲು ಈಕೆ. ಅರಣ್ಯ ಇಲಾಖೆಯಿಂದ ಸಿಗುವ ಪರಿಹಾರ ಮೊತ್ತಕ್ಕೆ ಪತ್ನಿಯು ಸಂಚು ರೂಪಿಸಿದ್ಲು. ಗಂಡನನ್ನ ಕೊಂದ್ರೆ ಪರಿಹಾರ ಹಣ ಬರುತ್ತೆ, ಆ ಹಣಕ್ಕಾಗಿ ಇಂಥ ಖತರ್ನಾಕ್ ಐಡಿಯಾ ಮಾಡಿದ್ದಳು ಇವಳು. ಗಂಡನನ್ನ ಕೊಂದು ದುಡ್ಡು ಮಾಡುವಂತ ಒಂದು ಐಡಿಯಾ. ಹುಲಿ ದಾಳಿ ಮಾಡಿ ಕೊಂದ್ರೆ ಸಿಗುವಂತಹ ಪರಿಹಾರದತ್ತ ಕಣ್ಣು ಹಾಕಿದ್ಲು. ನೋಡಿ ಎಂತೆಂಥ ಖತರ್ನಾಕ್ಗಳು ಇರ್ತಾರೆ ಅಂತ ಹೇಳಿ. ಹುಲಿ ಎಳ್ಕೊಂಡು ಹೋಗಿ ಕೊಂದು ಹಾಕ್ತು ಅಂತಂದ್ರೆ ಪರಿಹಾರದ ದುಡ್ಡು ಸಿಗುತ್ತೆ. ಆ ಪರಿಹಾರದ ದುಡ್ಡಿನ ಮೇಲೆ ಈಕೆಗೆ ಕಣ್ಣು. ಹಿಂಗಾಗಿ ಗಂಡನನ್ನೇ ಬಲಿಕ ಬಕ್ರ ಮಾಡಿಬಿಟ್ಲು. ಅರಣ್ಯ ಇಲಾಖೆಯಿಂದ ಸಿಗುವಂಥ ಪರಿಹಾರ ಮೊತ್ತಕ್ಕೆ ಪತ್ನಿಯು ಸಂಚು ರೂಪಿಸಿದ್ಲು. ಖತರ್ನಾಕ್ ಪ್ಲಾನ್ ಮಾಡಿ ಕೊಂದು ಹಾಕಿದ್ದ ಪತ್ನಿ ಸಲ್ಲಪುರಿ ತಾನೇ ಗಂಡನ ಕೊಂದು ಹುಲಿ ದಾಳಿಯ ಕಥೆಯನ್ನ ಕಟ್ಟಿದ್ಲು. ಅರೆಬೆಂದ ಶವವನ್ನ ಹೊರತೆಗೆದು ಮರಣೋತ್ತರ ಪರೀಕ್ಷೆಯನ್ನು ನಡೆಸಿದ್ದಾರೆ ಪೊಲೀಸರು. ಮೈಸೂರಿನ ಕೆಆರ್ ಆಸ್ಪತ್ರೆಯ ಶವಾಗಾರದಲ್ಲಿ ಮರಣೋತ್ತರ ಪರೀಕ್ಷೆ ಮುಕ್ತಾಯ ಗೊತ್ತಾಗಿದ್ದು ಮುದ್ದೆಯಲ್ಲಿ ವಿಷ ಬೆರೆಸಿ ಕೊಂದಿದ್ದಾಳೆ ಅಂತ. ಘಟನೆಯಲ್ಲಿ 45 ವರ್ಷದ ವೆಂಕಟಸ್ವಾಮಿ ಸಾವಿಗೀಡಾಗಿರೋದು. ಆರೋಪಿ ಪತ್ನಿ ಸಲ್ಲಪುರಿ ಹುಣಸೂರು ಪೊಲೀಸರ ವಶದಲ್ಲಿ ಈಗ ಸದ್ಯ. ಇದೆ ಈ ಘಟನೆ ಆದಾಗ ನನಗೆ ನಮ್ಮ ಇವರು ನನಗೆ ಅತ್ತೆ ಆಗಬೇಕು, ಅತ್ತೆಯವರು ಫೋನ್ ಮಾಡಿ ತಿಳಿಸಿದ್ರು, ಈ ಥರ ನಮ್ಮ ಚಿಕ್ಕಮ್ಮ ಹುಲಿ ಇಟ್ಕೊಂಡೋಗೋ ಚಿಕ್ಕಪ್ಪನ ಅಂತ ಫೋನ್ ಮಾಡಿ ಹೇಳವ್ರೆ, ಬಾ ನೀನು ಅಂತ. ಅವಾಗ ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ, ಇಲ್ಲೇ ಕೆಲ್ಸಕ್ಕೆ ಹೋಗೋದು, ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ. ಹಾಗೆ ಆಯಿತು ಸರಿ ಆಯಿತು ಹೋಗೋಣ ಅಂದ್ಬಿಟ್ಟು ಕ್ಯಾರ್ ಮಾಡ್ಕೊಂಡು ಅಲ್ಲಿಗೆ ಹೋದೋ. ಅಲ್ಲಿ ಹೋದ ತಕ್ಷಣವೇ ನಡೀತು ಇಲ್ಲಿ ಘಟನೆ ಹಿಂಗೆ ಅಲ್ಲಿಗೆ ಹೋದ ತಕ್ಷಣವೇ ಏನೋ ನಮ್ಮ ಚಿಕ್ಕನ್ ಫೋನ್ ಮಾಡಿದೆ. ಅವ್ರದ್ದು ನಂಬರ್ ಇರಲಿಲ್ಲ, ನಂಬರ್ ಇಸ್ಕೊಂಡು ಫೋನ್ ಮಾಡಿದೆ ಮೊದಲೇ ಏನಾಯಿತು ಅಂತ. ನಮ್ಮ ಚಿಕ್ಕಮ್ಮ ನನಗೆ ಫೋನ್ ಮಾಡಿ ಹೇಳ್ತು, ಈ ಥರ ಹುಲಿ ಇಟ್ಕೊಂಡು ಹೋಗೋದೆ, ಬಾ ಬೇಗ ಅಂತ. ಸರಿ ಅಲ್ಲೇ ಇರೋ ಬರ್ತೀನಿ ಅಂತ ಹೇಳ್ತು ನನಗೆ. ನಾವು ಇವ್ರನ್ನ ಕಾರ್ ಮಾಡ್ಕೊಂಡು ಹೋಗೋಷ್ಟಕ್ಕೆ ಒಂದು ಮೂರು ಆಗಿಬಿಟ್ಟಿತ್ತು. ಮಂಗಳವಾರ ಬೆಳಗ್ಗೆ 9 ನನಗೆ ತಿಳಿಸಿದ್ದು. ಅಲ್ಲಿ ಹೋಗೋಷ್ಟು 3 ಆಗಿತ್ತು. ಅಲ್ಲಿ ಕೇಳಿದೆ, ಅಲ್ಲಿ ಸ್ಪಾಟಲ್ಲಿ ಹೋಗ್ಬಿಟ್ಟು ಅಲ್ಲಿ ಕೇಳ್ದೋ ಏನಾಯಿತು ಅಂತ. ತೋಟದ ಮನೆ ಹತ್ರ ಹೋದೋ ಏನಾಯಿತು ಅಂತ. ಇಲ್ಲಿ ಚಿರತೆ ಹುಲಿ ಇಟ್ಕೊಂಡು ಹೋಯ್ತು, ಹಿಂಗೆ ಟವಲ್ ಬಿದ್ದಿತ್ತು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ವಿನೋದ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನೋದ್, ಪರಿಹಾರದ ದುಡ್ಡಿಗಾಗಿ ಗಂಡನನ್ನೇ ಕೊಲ್ಲುವಂತಹ ಕೆಲಸ ಹೆಂಡತಿಯಿಂದ ಆಗಿರುವಂತದ್ದು. ಸದ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪೊಲೀಸರು ಏನು ಕ್ರಮ ತಗೊಂಡಿದ್ದಾರೆ, ಏನು ಅಪ್ಡೇಟ್ಸ್ ಕೊಡ್ತೀರಿ? ಮಾಡೋದಕ್ಕೆ ಸಿದ್ಧ ಅನ್ನೋದಕ್ಕೆ ಈ ಒಂದು ಪ್ರಕರಣ ಸಾಕ್ಷಿ ಆಗ್ತಾ ಇರುವಂಥದ್ದು. ಸಪ್ತಪದಿ ತುಳಿದು ಆ ತಾಳಿಯನ್ನು ಕಟ್ಟಿದಂತಹ ಗಂಡನನ್ನೇ ಈಕೆ ಕೊಲೆ ಮಾಡಿರುವಂಥದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಏನೋ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಚಿಕ್ಕೆಜೂರು ಗ್ರಾಮದಲ್ಲಿ ಒಂದು ಘಟನೆ ನಡೆದಿರುವಂಥದ್ದು. ಈಗಾಗಲೇ ಏನೋ ವೆಂಕಟಸ್ವಾಮಿ ಮತ್ತು ಆಕೆಯ ಪತ್ನಿ ಇಬ್ಬರ ನಡುವೆ ಆಗಿದ್ದಾಗೆ ಜಗಳ ನಡೀತಾ ಇತ್ತು ಅಂತೇಳಿ ಏನೋ ಮೃತಾಳ ಅಕ್ಕ ಒಂದು ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಸದ್ಯಕ್ಕೆ ಈಗ ಸಿಗ್ತಿರುವಂಥ ಮಾಹಿತಿಗಳ ಪ್ರಕಾರವಾಗಿ ಏನು ಕಳೆದ 3 ದಿನಗಳ ಹಿಂದೆ ಚಿಕ್ಕೆಜೂರು ಗ್ರಾಮದಲ್ಲಿ ರಾತ್ರಿ ಊಟ ಮಾಡೋ ಸಂದರ್ಭದಲ್ಲೂ ಕೂಡ ಮುದ್ದೆಗೆ ವಿಷವನ್ನು ಹಾಕಿ ಕೊಲೆಯನ್ನು ಮಾಡಿದ್ಲು. ಆದರೆ ಈ ಒಂದು ಕೊಲೆಯನ್ನು ಹುಲಿ ತನ್ನ ಗಂಡನನ್ನು ಎಳೆದುಕೊಂಡು ಹೋಗಿದೆ ಅಂತೇಳಿ ಆ ಪ್ರಕರಣಕ್ಕೆ ಟ್ವಿಸ್ಟ್ ಕೊಡೋದಕ್ಕೆ ಈಕೆ ಸಾಕಷ್ಟು ಪ್ರಯತ್ನ ಮಾಡಿದ್ಲು. ದೂರದ ಸಂಬಂಧಿಗಳು ಕೂಡ ಫೋನನ್ನು ಮಾಡಿ ಈ ರೀತಿಯಾಗಿ ಹುಲಿ ಎಳೆದುಕೊಂಡು ಹೋಗಿದೆ ಅಂತೇಳಿ ಒಂದು ಕತೆ ಕಟ್ಟಕ್ಕೆ ಕೂಡ ಸಾಕಷ್ಟು ಪ್ರಯತ್ನವನ್ನು ಪಟ್ಟಿದ್ಲು. ಆದರೆ ಕುಟುಂಬಸ್ಥರು ಈಕೆ ಮೇಲೆ ಸಾಕಷ್ಟು ಅನುಮಾನ ವ್ಯಕ್ತಪಡಿಸಿದ್ರು. ಜೊತೆಗೆ ಅರಣ್ಯ ಇಲಾಖೆ ಇರ್ಬೋದು, ಪೊಲೀಸ್ ಇಲಾಖೆಗೆ ಈಕೆ ಮೇಲೆ ದೂರ ಸಹ ಕೊಟ್ಟಿದ್ರು. ಪೊಲೀಸರು ಮತ್ತೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕೂಡ ಸ್ಥಳಕ್ಕೆ ಬಂದು ಭೇಟಿ ಸಂದರ್ಭದಲ್ಲಿ ಹುಲಿ ಓಡಾಡಿದಂತಹ ಯಾವುದೇ ರೀತಿಯಾದಂತಹ ಚಿತ್ರಗಳಿರ್ಬೋದು, ಜೊತೆಗೆ ಅಲ್ಲಿ ಯಾವುದೇ ರೀತಿಯಾದಂತಹ ಆ ರೀತಿಯಾದ ಸಾಂದರ್ಭಿಕ ದೃಶ್ಯಗಳು ಕಂಡು ಬಂದಿರಲಿಲ್ಲ. ತತ್ಕ್ಷಣದಲ್ಲಿ ಪೊಲೀಸರು ಕೂಡ ಒಂದಷ್ಟು ಅನುಮಾನ ವ್ಯಕ್ತಪಡಿಸಿ ಆಕೆಯನ್ನು ವಶಕ್ಕೆ ಪಡೆದು ವಿಚಾರಣೆಗೊಳಪಡಿಸಿದಾಗ ಈಗ ಸದ್ಯಕ್ಕೆ ಗೊತ್ತಾಗ್ತಿರೋ ಮಾಹಿತಿಗಳ ಪ್ರಕಾರವಾಗಿ ಏನೋ ಹುಲಿ ಮನುಷ್ಯರನ್ನ ತಿನ್ನಾಕಿದ್ರೆ ಒಂದಷ್ಟು 15 ಲಕ್ಷ ಪರಿಹಾರ ಸಿಗುತ್ತೆ ಅನ್ನುವಂತಹ ನಿಯಮಗಳಿದೆ. ಸೊ ಹೀಗಾಗಿ ಪರಿಹಾರದ ಹಣವನ್ನ ಪಡೆದುಕೊಳ್ಳಬಹುದು. ಜೊತೆಗೆ ಗಂಡನ ಜೊತೆಗೆ ಆಗಾಗ ಗಲಾಟೆಗಳಾಗ್ತಾ ಇತ್ತು. ಸೊ ಈಗ ಗಂಡನಿಂದ ಮುಕ್ತಿ ಪಡಿಬೇಕು ಅಂತೇಳಿ ಈ ರೀತಿಯಾದಂತಹ ಕಥೆಯನ್ನು ಕಟ್ಟಿದಂತಹ ಚಾಲಕಿ ಪತ್ನಿಯನ್ನು ಈಗಾಗಲೇ ಹುಣಸೂರು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈಗಾಗಲೇ ಮೃತಾಳ ಅಕ್ಕ ಕೂಡ ಸಾಕಷ್ಟು ಆಕ್ರೋಶನ ಹೊರ ಆಗ್ತಾ ಇದ್ರು. ಅವರಿಬ್ಬರ ಮಧ್ಯೆ ಸಾಕಷ್ಟು ಜಗಳ ಆಗ್ತಾ ಇತ್ತು. ಜೊತೆಗೆ ಈಕೆ ಕೂಡ ಬೇರೊಬ್ಬರ ಜೊತೆ ಸಂಬಂಧವನ್ನು ಇಟ್ಕೊಂಡಿದ್ಲು. ಸೊ ಹೀಗಾಗಿ ಈ ರೀತಿಯಾಗಿ ಪ್ರತಿನಿತ್ಯವೂ ಕೂಡ ಗಲಾಟೆಯನ್ನು ಮಾಡ್ತಾ ಇದ್ಲು. ಸೊ ಹೀಗಾಗಿ ಆಕೆ ಮುದ್ದೆಗೆ ವಿಷವನ್ನು ಹಾಕಿ ಕೊಲೆ ಮಾಡಿದ್ದು. ತದನಂತರದಲ್ಲಿ ಮನೆ ಇಬ್ಬಾಗದಿಂದ ಎಳೆದುಕೊಂಡು ಹೋಗಿ ಆ ಶವವನ್ನು ಸುಟ್ಟಾಕೋದಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ಲು. ಈಗ ಸದ್ಯಕ್ಕೆ ಪೊಲೀಸರು ಆಕೆಯನ್ನು ವಶಕ್ಕೆ ಪಡೆದು ಸಾಕಷ್ಟು ಇನ್ನಷ್ಟು ವಿಚಾರಣೆಗೊಳಪಡಿಸಿದ್ದಾರೆ. ಸದ್ಯಕ್ಕೆ ಈಗಾಗಲೇ ಮೃತಪಟ್ಟಿರುವಂತಹ ವೆಂಕಟಸ್ವಾಮಿ ಅವರ ಮೃತದೇಹವನ್ನು ಅವರ ಕುಟುಂಬಸ್ಥರ ಸುಪರ್ದಿಗೆ ಕೊಡಲಾಗಿರುವಂಥದ್ದು. ಈಗಾಗಲೇ ಅವರ ಮೂಲ ಹುಟ್ಟೂರು ಹಲಗೂರಿಗೆ ಈಗಾಗಲೇ ಶವವನ್ನು ತೆಗೆದುಕೊಂಡು ಹೋಗಿ ಮಣ್ಣು ಮಾಡುವಂತಹ ಕೆಲಸವನ್ನು ಈಗಾಗಲೇ ಕುಟುಂಬಸ್ಥರು ಮಾಡ್ತಾ ಇರುವಂಥದ್ದು. ಒಟ್ಟಾರೆ ಹಣ ಸಿಗುತ್ತೆ ಅಂತಂದ್ರೆ ಹೆಣ ಕೂಡ ಬಾಯಿ ಬಿಡುತ್ತೆ ಅನ್ನುವಂತಹ ಗಾದೆ ಮಾತಿಗೆ ಈ ಪ್ರಕರಣಗಳು ಸಾಕ್ಷಿ ಆಗ್ತಾ ಇದೆ. ಆದರೆ ಸ್ವಂತ ಗಂಡನಲ್ಲೇ ಈ ರೀತಿಯಾಗಿ ಹಣಕ್ಕಾಗಿ
ಹೀಗಾಗಿ ಕೊಲೆ ಮಾಡಿದಾಳೆ ಅಂದರೆ ಈಕೆಯ ಮಾಸ್ಟರ್ ಪ್ಲಾನ್ ಏನಾಗಿದ್ದು, ಜೊತೆಗೆ ಮಕ್ಕಳು ಕೂಡ ಇತ್ತು. ಆದರೆ ಯಾವುದೇ ಕಾರಣಕ್ಕೂ ಕೂಡ ಇವುಗಳನ್ನ ಬಿಡಬಾರ್ದು, ಪೊಲೀಸರು ಈಕೆಗೆ ಕಠಿಣ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ಈಗಾಗಲೇ ಕುಟುಂಬಸ್ಥರು ಕೂಡ ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ. ಗಂಡನನ್ನ ಕೊಂದು ದುಡ್ಡು ಮಾಡ ಹೊರಟಿದ್ಲು ಹೆಂಡತಿ. ಹುಲಿ ದಾಳಿ ಮಾಡಿ ಕೊಂದ್ರೆ ಸಿಗುವ ಪರಿಹಾರದತ್ತ ಕಣ್ಣು ಹಾಕಿದ್ಲು ಈಕೆ. ಅರಣ್ಯ ಇಲಾಖೆಯಿಂದ ಸಿಗುವ ಪರಿಹಾರ ಮೊತ್ತಕ್ಕೆ ಪತ್ನಿಯು ಸಂಚು ರೂಪಿಸಿದ್ಲು. ಗಂಡನನ್ನ ಕೊಂದ್ರೆ ಪರಿಹಾರ ಹಣ ಬರುತ್ತೆ, ಆ ಹಣಕ್ಕಾಗಿ ಇಂಥ ಖತರ್ನಾಕ್ ಐಡಿಯಾ ಮಾಡಿದ್ದಳು ಇವಳು. ಗಂಡನನ್ನ ಕೊಂದು ದುಡ್ಡು ಮಾಡುವಂತಹ ಒಂದು ಐಡಿಯಾ. ಹುಲಿ ದಾಳಿ ಮಾಡಿ ಕೊಂದ್ರೆ ಸಿಗುವಂತಹ ಪರಿಹಾರದತ್ತ ಕಣ್ಣು ಹಾಕಿದ್ಲು. ನೋಡಿ ಎಂತೆಂಥ ಖತರ್ನಾಕ್ಗಳು ಇರ್ತಾರೆ ಅಂತ ಹೇಳಿ. ಹುಲಿ ಎಳ್ಕೊಂಡು ಹೋಗಿ ಕೊಂದು ಹಾಕ್ತು ಅಂತಂದ್ರೆ ಪರಿಹಾರದ ದುಡ್ಡು ಸಿಗುತ್ತೆ. ಆ ಪರಿಹಾರದ ದುಡ್ಡಿನ ಮೇಲೆ ಈಕೆಗೆ ಕಣ್ಣು. ಹಿಂಗಾಗಿ ಗಂಡನನ್ನೇ ಬಲಿಕಾ ಬಕ್ರ ಮಾಡಿಬಿಟ್ಲು. ಅರಣ್ಯ ಇಲಾಖೆಯಿಂದ ಸಿಗುವಂಥ ಪರಿಹಾರ ಮೊತ್ತಕ್ಕೆ ಪತ್ನಿಯು ಸಂಚು ರೂಪಿಸಿದ್ಲು. ಖತರ್ನಾಕ್ ಪ್ಲಾನ್ ಮಾಡಿ ಕೊಂದು ಹಾಕಿದ್ದ ಪತ್ನಿ ಸಲ್ಲಪುರಿ ತಾನೇ ಗಂಡನ ಕೊಂದು ಹುಲಿ ದಾಳಿಯ ಕಥೆಯನ್ನ ಕಟ್ಟಿದ್ಲು. ಅರೆಬೆಂದ ಶವವನ್ನ ಹೊರತೆಗೆದು ಮರಣೋತ್ತರ ಪರೀಕ್ಷೆಯನ್ನು ನಡೆಸಿದ್ದಾರೆ ಪೊಲೀಸರು. ಮೈಸೂರಿನ ಕೆಆರ್ ಆಸ್ಪತ್ರೆಯ ಶವಾಗಾರದಲ್ಲಿ ಮರಣೋತ್ತರ ಪರೀಕ್ಷೆ ಮುಕ್ತಾಯ ಗೊತ್ತಾಗಿದ್ದು ಮುದ್ದೆಯಲ್ಲಿ ವಿಷ ಬೆರೆಸಿ ಕೊಂದಿದ್ದಾಳೆ ಅಂತ. ಘಟನೆಯಲ್ಲಿ 45 ವರ್ಷದ ವೆಂಕಟಸ್ವಾಮಿ ಸಾವಿಗೀಡಾಗಿರೋದು. ಆರೋಪಿ ಪತ್ನಿ ಸಲ್ಲಪುರಿ ಹುಣಸೂರು ಪೊಲೀಸರ ವಶದಲ್ಲಿ ಈಗ ಸದ್ಯ. ಇದೆ ಈ ಘಟನೆ ಆದಾಗ ನನಗೆ ನಮ್ಮ ಇವರು ನನಗೆ ಅತ್ತೆ ಆಗಬೇಕು, ಅತ್ತೆಯವರು ಫೋನ್ ಮಾಡಿ ತಿಳಿಸಿದ್ರು, ಈ ಥರ ನಮ್ಮ ಚಿಕ್ಕಮ್ಮ ಹುಲಿ ಇಟ್ಕೊಂಡೋಗೋ ಚಿಕ್ಕಪ್ಪನ ಅಂತ ಫೋನ್ ಮಾಡಿ ಹೇಳವ್ರೆ, ಬಾ ನೀನು ಅಂತ. ಅವಾಗ ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ, ಇಲ್ಲೇ ಕೆಲ್ಸಕ್ಕೆ ಹೋಗೋದು, ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ. ಹಾಗೆ ಆಯಿತು ಸರಿ ಆಯಿತು ಹೋಗೋಣ ಅಂದ್ಬಿಟ್ಟು ಕ್ಯಾರ್ ಮಾಡ್ಕೊಂಡು ಅಲ್ಲಿಗೆ ಹೋದೋ. ಅಲ್ಲಿ ಹೋದ ತಕ್ಷಣವೇ ನಡೀತು ಇಲ್ಲಿ ಘಟನೆ. ಹಿಂಗೆ ಅಲ್ಲಿ ಹೋದ ತಕ್ಷಣವೇ ಏನೋ ನಮ್ಮ ಚಿಕ್ಕನ್ ಫೋನ್ ಮಾಡಿದೆ. ಅವ್ರದ್ದು ನಂಬರ್ ಇರಲಿಲ್ಲ, ನಂಬರ್ ಇಸ್ಕೊಂಡು ಫೋನ್ ಮಾಡಿದೆ ಮೊದಲೇ ಏನಾಯಿತು ಅಂತ. ನಮ್ಮ ಚಿಕ್ಕಮ್ಮ ನನಗೆ ಫೋನ್ ಮಾಡಿ ಹೇಳ್ತು, ಈ ಥರ ಹುಲಿ ಇಟ್ಕೊಂಡು ಹೋಗೋದೆ, ಬಾ ಬೇಗ ಅಂತ. ಸರಿ ಅಲ್ಲೇ ಇರೋ ಬರ್ತೀನಿ ಅಂತ ಹೇಳ್ತು ನನಗೆ. ನಾವು ಇವ್ರನ್ನ ಕಾರ್ ಮಾಡ್ಕೊಂಡು ಹೋಗೋಷ್ಟಕ್ಕೆ ಒಂದು ಮೂರು ಆಗಿಬಿಟ್ಟಿತ್ತು. ಮಂಗಳವಾರ ಬೆಳಗ್ಗೆ 9 ನನಗೆ ತಿಳಿಸಿದ್ದು. ಅಲ್ಲಿ ಹೋಗೋಷ್ಟು 3 ಆಗಿತ್ತು. ಅಲ್ಲಿ ಕೇಳಿದೆ, ಅಲ್ಲಿ ಸ್ಪಾಟಲ್ಲಿ ಹೋಗ್ಬಿಟ್ಟು ಅಲ್ಲಿ ಕೇಳ್ದೋ ಏನಾಯಿತು ಅಂತ. ತೋಟದ ಮನೆ ಹತ್ರ ಹೋದೋ ಏನಾಯಿತು ಅಂತ. ಇಲ್ಲಿ ಚಿರತೆ ಹುಲಿ ಇಟ್ಕೊಂಡೋಯ್ತು, ಹಿಂಗೆ ಟವಲ್ ಬಿದ್ದಿತ್ತು, ಹಿಂಗೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ವಿನೋದ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನೋದ್, ಪರಿಹಾರದ ದುಡ್ಡಿಗಾಗಿ ಗಂಡನನ್ನೇ ಕೊಲ್ಲುವಂತಹ ಕೆಲಸ ಹೆಂಡತಿಯಿಂದ ಆಗಿರುವಂಥದ್ದು. ಸದ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪೊಲೀಸರು ಏನು ಕ್ರಮ ತಗೊಂಡಿದ್ದಾರೆ, ಏನು ಅಪ್ಡೇಟ್ಸ್ ಕೊಡ್ತೀರಿ? ಮಾಡೋದಕ್ಕೆ ಸಿದ್ಧ ಅನ್ನೋದಕ್ಕೆ ಈ ಒಂದು ಪ್ರಕರಣ ಸಾಕ್ಷಿ ಆಗ್ತಾ ಇರುವಂಥದ್ದು. ಸಪ್ತಪದಿ ತುಳಿದು ಆ ತಾಳಿಯನ್ನು ಕಟ್ಟಿದಂತಹ ಗಂಡನನ್ನೇ ಈಕೆ ಕೊಲೆ ಮಾಡಿರುವಂಥದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಏನೋ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಚಿಕ್ಕೆಜೂರು ಗ್ರಾಮದಲ್ಲಿ ಒಂದು ಘಟನೆ ನಡೆದಿರುವಂಥದ್ದು. ಈಗಾಗಲೇ ಏನೋ ವೆಂಕಟಸ್ವಾಮಿ ಮತ್ತು ಆಕೆಯ ಪತ್ನಿ ಇಬ್ಬರ ನಡುವೆ ಆಗಿದ್ದಾಗೆ ಜಗಳ ನಡೀತಾ ಇತ್ತು ಅಂತೇಳಿ ಏನೋ ಮೃತಾಳ ಅಕ್ಕ ಒಂದು ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಸದ್ಯಕ್ಕೆ ಈಗ ಸಿಗ್ತಿರುವಂಥ ಮಾಹಿತಿಗಳ ಪ್ರಕಾರವಾಗಿ ಏನು ಕಳೆದ 3 ದಿನಗಳ ಹಿಂದೆ ಚಿಕ್ಕೆಜೂರು ಗ್ರಾಮದಲ್ಲಿ ರಾತ್ರಿ ಊಟ ಮಾಡೋ ಸಂದರ್ಭದಲ್ಲೂ ಕೂಡ ಉದ್ದೆಗೆ ವಿಷವನ್ನು ಹಾಕಿ ಕೊಲೆಯನ್ನು ಮಾಡಿದ್ಲು. ಆದರೆ ಈ ಒಂದು ಕೊಲೆಯನ್ನ ಹುಲಿ ತನ್ನ ಗಂಡನನ್ನು ಎಳೆದುಕೊಂಡು ಹೋಗಿದೆ ಅಂತೇಳಿ ಆ ಪ್ರಕರಣಕ್ಕೆ ಟ್ವಿಸ್ಟ್ ಕೊಡೋದಕ್ಕೆ ಈಕೆ ಸಾಕಷ್ಟು ಪ್ರಯತ್ನ ಮಾಡಿದ್ಲು. ದೂರದ ಸಂಬಂಧಿಗಳು ಕೂಡ ಫೋನನ್ನು ಮಾಡಿ ಈ ರೀತಿಯಾಗಿ ಹುಲಿ ಎಳೆದುಕೊಂಡು ಹೋಗಿದೆ ಅಂತೇಳಿ ಒಂದು ಕತೆ ಕಟ್ಟಕ್ಕೆ ಕೂಡ ಸಾಕಷ್ಟು ಪ್ರಯತ್ನವನ್ನು ಪಟ್ಟಿದ್ಲು. ಆದರೆ ಕುಟುಂಬಸ್ಥರು ಈಕೆ ಮೇಲೆ ಸಾಕಷ್ಟು ಅನುಮಾನ ವ್ಯಕ್ತಪಡಿಸಿದ್ರು. ಜೊತೆಗೆ ಅರಣ್ಯ ಇಲಾಖೆ ಇರ್ಬೋದು, ಪೊಲೀಸ್ ಇಲಾಖೆಗೆ ಈಕೆ ಮೇಲೆ ದೂರ ಸಹ ಕೊಟ್ಟಿದ್ರು. ಪೊಲೀಸರು ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕೂಡ ಸ್ಥಳಕ್ಕೆ ಬಂದು ಭೇಟಿ ಸಂದರ್ಭದಲ್ಲಿ ಹುಲಿ ಓಡಾಡಿದಂತಹ ಯಾವುದೇ ರೀತಿಯಾದಂತಹ ಚಿತ್ರಗಳಿರ್ಬೋದು, ಜೊತೆಗೆ ಅಲ್ಲಿ ಯಾವುದೇ ರೀತಿಯಾದಂತಹ ಆ ರೀತಿಯಾದ ಸಾಂದರ್ಭಿಕ ದೃಶ್ಯಗಳು ಕಂಡು ಬಂದಿರಲಿಲ್ಲ. ತತ್ಕ್ಷಣದಲ್ಲಿ ಪೊಲೀಸರು ಕೂಡ ಒಂದಷ್ಟು ಅನುಮಾನ ವ್ಯಕ್ತಪಡಿಸಿ ಆಕೆಯನ್ನು ವಶಕ್ಕೆ ಪಡೆದು ವಿಚಾರಣೆಗೊಳಪಡಿಸಿದಾಗ ಈಗ ಸದ್ಯಕ್ಕೆ ಗೊತ್ತಾಗ್ತಿರೋ ಮಾಹಿತಿಗಳ ಪ್ರಕಾರವಾಗಿ ಏನೋ ಹುಲಿ ಮನುಷ್ಯರನ್ನ ತಿನ್ನಾಕಿದ್ರೆ ಒಂದಷ್ಟು ಏನೋ 15 ಲಕ್ಷ ಪರಿಹಾರ ಸಿಗುತ್ತೆ ಎನ್ನುವಂತಹ ನಿಯಮಗಳಿದೆ. ಸೊ ಹೀಗಾಗಿ ಪರಿಹಾರದ ಹಣವನ್ನ ಪಡೆದುಕೊಳ್ಳಬಹುದು. ಜೊತೆಗೆ ಗಂಡನ ಜೊತೆಗೆ ಆಗಾಗ ಗಲಾಟೆಗಳಾಗ್ತಾ ಇತ್ತು. ಸೊ ಈಗ ಗಂಡನಿಂದ ಮುಕ್ತಿ ಪಡಿಬೇಕು ಅಂತೇಳಿ ಈ ರೀತಿಯಾದಂತಹ ಕಥೆಯನ್ನು ಕಟ್ಟಿದಂತಹ ಚಾಲಾಕಿ ಪತ್ನಿಯನ್ನು ಈಗಾಗಲೇ ಹುಣಸೂರು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈಗಾಗಲೇ ಮೃತಾಳ ಅಕ್ಕ ಕೂಡ ಸಾಕಷ್ಟು ಆಕ್ರೋಶನ ಹೊರ ಆಗ್ತಾ ಇದ್ರು. ಅವರಿಬ್ಬರ ಮಧ್ಯೆ ಸಾಕಷ್ಟು ಜಗಳ ಆಗ್ತಾ ಇತ್ತು. ಜೊತೆಗೆ ಈಕೆ ಕೂಡ ಬೇರೊಬ್ಬರ ಜೊತೆ ಸಂಬಂಧವನ್ನು ಇಟ್ಕೊಂಡಿದ್ದು. ಸೊ ಹೀಗಾಗಿ ಈ ರೀತಿಯಾಗಿ ಪ್ರತಿನಿತ್ಯ
ರೀತಿಯೂ ಕೂಡ ಗಲಾಟೆ ಎಲ್ಲ ಮಾಡ್ತಾ ಇದ್ಲು. ಸೊ ಹೀಗಾಗಿ ಆಕೆ ಮುದ್ದೆಗೆ ವಿಷವನ್ನು ಹಾಕಿ ಕೊಲೆ ಮಾಡಿದ್ದು. ತದನಂತರದಲ್ಲಿ ಆ ಮನೆ ಹಿಂಭಾಗದಿಂದ ಎಳೆದುಕೊಂಡು ಹೋಗಿ ಆ ಶವವನ್ನು ಸುಟ್ಟಾಕೋದಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ಲು. ಈಗ ಸದ್ಯಕ್ಕೆ ಪೊಲೀಸರು ಆಕೆಯ ವಶಕ್ಕೆ ಪಡೆದು ಸಾಕಷ್ಟು ಇನ್ನಷ್ಟು ವಿಚಾರಣೆಗೊಳಪಡಿಸಿದ್ದಾರೆ. ಸದ್ಯಕ್ಕೆ ಈಗಾಗಲೇ ಮೃತಪಟ್ಟಿರುವಂತಹ ವೆಂಕಟಸ್ವಾಮಿ ಅವರ ಮೃತದೇಹವನ್ನು ಅವರ ಕುಟುಂಬಸ್ಥರ ಹೆಸರುಪದಿಗೆ ಕೊಡಲಾಗಿರುವಂಥ ಈಗಾಗಲೇ ಅವರ ಮೂಲ ಹುಟ್ಟೂರು ಹಲಗೂರಿಗೆ ಈಗಾಗಲೇ ಶವವನ್ನು ತೆಗೆದುಕೊಂಡು ಹೋಗಿ ಮಣ್ಣು ಮಾಡುವಂತಹ ಕೆಲಸವನ್ನು ಈಗಾಗಲೇ ಕುಟುಂಬಸ್ಥರು ಮಾಡ್ತಾ ಇರುವಂಥದ್ದು. ಒಟ್ಟಾರೆ ಹಣ ಸಿಗುತ್ತೆ ಅಂತಂದ್ರೆ ಹೆಣ ಕೂಡ ಬಾಯಿ ಬಿಡುತ್ತೆ ಇರುವಂತಹ ಗಾದೆ ಮಾತಿಗೆ ಈ ಪ್ರಕರಣಗಳು ಸಾಕ್ಷಿ ಆಗ್ತಾ ಇದೆ. ಆದರೆ ಸ್ವಂತ ಗಂಡನಲ್ಲೇ ಈ ರೀತಿಯಾಗಿ ಹಣಕ್ಕಾಗಿ ಕೊಲೆ ಮಾಡಿದಾಳೆ ಅಂದರೆ ಈಕೆಯ ಮಾಸ್ಟರ್ ಪ್ಲಾನ್ ಏನಾಗಿದೆ, ಜೊತೆಗೆ ಮಕ್ಕಳು ಕೂಡ ಇತ್ತು. ಆದರೆ ಯಾವುದೇ ಕಾರಣಕ್ಕೂ ಕೂಡ ಇವುಗಳನ್ನ ಬಿಡಬಾರ್ದು, ಪೊಲೀಸರು ಈಕೆಗೆ ಕಠಿಣ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ಈಗಾಗಲೇ ಕುಟುಂಬಸ್ಥರು ಕೂಡ ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ.